ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಮೈಸೂರಿನ ಆಟೋ ಡ್ರೈವರ್ಗಳ ಇವತ್ತಿನ ಪರಿಸ್ಥಿತಿ. ಮೈಸೂರಲ್ಲಿ ಯಾವುದೇ ಬಂಕ್ಗೆ ಹೋದ್ರೂ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಸಿಗ್ತಾ ಇರೋ 1-2 ಬಂಕ್ಗಳಲ್ಲಿ ಕಿಲೋಮೀಟ್ರ್ ಗಟ್ಟಲೆ ಡಬಲ್ ಲೈನ್ ಮಾಡಿ ಈ ಥರ ಕ್ಯೂ ನಿಂತಿದ್ದಾರೆ. ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊತೀನಿ ಅಂತಂದರೆ 3-4 ಅವರ್ ಆಗುತ್ತೆ. ಇದು ಮೈಸೂರು ಪರಿಸ್ಥಿತಿ. ಆದರೆ ಬೆಂಗಳೂರು ಪರಿಸ್ಥಿತಿ ಇದಕ್ಕಿಂತ ವಿಕಾರವಾಗಿದೆ. ಬೆಳಿಗ್ಗೆ ನಿಂತ್ಕೊಂಡ್ರೆ ಮಧ್ಯಾಹ್ನದ ಮೇಲಾಗುತ್ತಂತೆ ಅಲ್ಲಿ ಗ್ಯಾಸ್ ಹಾಕ್ಸೋದು. ನಾವು ಕೇಳೋದು ಇಷ್ಟೇ, ಬೆಂಗಳೂರು ಸಿಟಿ ಇರ್ಬೋದು, ಮೈಸೂರು ಸಿಟಿ ಇರ್ಬೋದು, ಸಿಟಿಲಿರ್ತಕ್ಕಂಥ MLAಗಳು MP ಗಳು ಎಲ್ಲೋ ಹೋದರು. 1 ತಿಂಗಳಿಂದ ಇದೇ ಸಮಸ್ಯೆ ಇದೆ. ಇವತ್ತಿನವರೆಗೂ ಕೂಡ ಒಬ್ಬ MLA ಆಗಲಿ ಒಬ್ಬ MP ಆಗಲಿ ಯಾರೂ ಬಂದು ಇವತ್ತಿನವರೆಗೂ ಏನು ನಿಮ್ಮ ಸಮಸ್ಯೆ ಏನು ಅಂತ ಯಾರೂ ಕೂಡ ಕೇಳಿಲ್ಲ. ಅವ್ರು ಬರೋದಿಲ್ಲ. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ಅವ್ರಿಗೆ ಉಪಯೋಗ ಆಗೋದು ವೋಟ್ ಹಾಕೋದಕ್ಕೆ. ಇನ್ನು ಮಿಕ್ಕಿದ ಟೈಮಲ್ಲಿ ನಮ್ಮಿಂದ ಯಾವುದೇ ಥರದ ಬೆನಿಫಿಟ್ ಇಲ್ಲ ಅವರಿಗೆ. ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಚುನಾವಣೆ ಮುಗಿದ ಮೇಲೆ ಈಗ ಫ್ರೀ ಬಸ್ ಮಾಡಿದ್ದಿರ್ಬೋದು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಅವರು ತಗೊಂಡಂಥ ನಿಲುವುಗಳಿರ್ಬೋದು, ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಲೇಡೀಸ್ಗಳಿಗೆ ಫ್ರೀ ಬಸ್ ಮಾಡಿದ್ರು. ಮಿನಿಮಮ್ ಅಂತಂದ್ರೂ ಒಬ್ಬ ಆಟೋ ಡ್ರೈವರ್ಗೆ ಕನಿಷ್ಠ ಅಂತಂದ್ರೂ 20% ಅವನ ಸಂಪಾದನೆಯಲ್ಲಿ 20% ಕಡಿಮೆ ಆಯಿತು. ಅದ್ರ ಬಗ್ಗೆ ಯಾರೂ ಕೂಡ ತಲೆನೂ ಕೆಡಿಸ್ಕೊಳ್ಳಿಲ್ಲ, ಒಂದು ಮೀಟಿಂಗ್ ಮಾಡಲಿಲ್ಲ. ನಿಮ್ಗೆ ಈ ಥರ ಸಮಸ್ಯೆ ಆಗ್ತಿದೆಯಾ ಏನು ಎತ್ತ ಅಂತ ಏನೂ ಕೇಳಲಿಲ್ಲ. ಅದೇ RCB ಕಪ್ ಗೆದ್ದಾಗ ಆಟಗಾರರನ್ನೆಲ್ಲರನ್ನೂ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಕ್ರೆಡಿಟ್ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಅದು ಏನಾಯಿತು ಅಂತ ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಒಂದು ಪೇಟ ಒಂದು ಹಾರ ಹಾಕ್ಬಿಟ್ರೆ ಅಲ್ಲಿ ಕ್ರೆಡಿಟ್ ಸಿಕ್ಬಿಡುತ್ತೆ. ಈಗ ನಮಗೆ ಪರಿಹಾರ ಕೊಡ್ತೀವಿ ಅಂತ ಬಂದ್ರೂ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಈ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ತಲೆನೇ ಕೆಡಿಸ್ಕೊತಾ ಇಲ್ಲ. ಈ ರಾಜ್ಯ ಸರ್ಕಾರದವರು ಮಾಡಿರೋ ಫ್ರೀ ಬಸ್ಸಿಂದ ದಿನ 200 ರೂಪಾಯಿ ಮಿನಿಮಮ್ ಅಂದ್ರೂ ಒಬ್ಬ ಆಟೋ ಡ್ರೈವರ್ಗೆ 200 ರೂಪಾಯಿ ಲಾಸ್ ಆಗುತ್ತೆ. ಅದನ್ನು ತಿಂಗಳಿಗೆ ಲೆಕ್ಕ ಹಾಕಿದ್ರೆ 6,000 ರೂಪಾಯಿ ಆಗುತ್ತೆ. ಅದು ನಮ್ಮ ಹತ್ರ 6,000 ಕಿತ್ಕೊಂಡು ದುಡಿಮೆನ ನಮ್ಮ ಮನೆ ಲೇಡೀಸ್ಗೆ 2,000 ಕೊಡ್ತಾರೆ ತಿಂಗಳಿಗೆ. ಇನ್ನು ನಮ್ಮ ದುಡಿಮೆ ವಿಚಾರಕ್ಕೆ ಬಂದರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ನಮಗೆ ಒಂದು 20 ರೂಪಾಯಿ ಸೇರಿಸ್ಕೊಡಿ ಅಂತ ನಾವು ಕಸ್ಟಮರ್ ಕೇಳಿದ್ರೆ ಯಾಕೆ ಕೊಡಬೇಕು ಅಂತ ಕಸ್ಟಮರ್ ಕೇಳ್ತಾರೆ. ನಮ್ಮ ಕಷ್ಟನ ಈ ಕಡೆ ಕಸ್ಟಮರ್ಗಳು ಅರ್ಥ ಮಾಡ್ಕೊಳ್ಳಲ್ಲ, ಈ ಕಡೆ ಸರ್ಕಾರಗಳು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಯಾರ ಹತ್ರ ಹೇಳಬೇಕು ನಮ್ಮ ಕಷ್ಟನ? ಇನ್ನು ಈ ಓಲಾ ಊಬರ್ ಕಂಪ್ನಿಗಳು ಅವ್ರನ್ನಂತೂ ಕೆಣಕಕ್ಕೆ ಆಗಲ್ಲ. ಅವರು ಹೊಡೆದಿದ್ದೇ ಬಿಲ್ಲು. ಒಬ್ಬ 13 ರೂಪಾಯಿ ಹೊಡೆದ್ರೆ ಒಬ್ಬ 14 ರೂಪಾಯಿ ಹೊಡಿತಾನೆ. ಸರ್ಕಾರ ನಿಗದಿ ಮಾಡಿರೋ 18 ರೂಪಾಯಿ ಪ್ರತಿ ಕಿಲೋಮೀಟ್ರಿಗೆ ಅವ್ರು ಕೊಡೋದೇ ಇಲ್ಲ. ಪ್ರತಿ ಕಿಲೋಮೀಟ್ರಿಗೆ ಜನವರಿಲೇ 18 ರೂಪಾಯಿ ಆಗಿದೆ. 18 ರೂಪಾಯಿ ಆಗಿದ್ರೂ ಕೂಡ ಈ ಓಲಾ ಊಬರ್ ಅವರು ಇವತ್ತಿನವರೆಗೂ ಕೂಡ ಹೆಚ್ಚಳ ಮಾಡೇ ಇಲ್ಲ. ಯಾಕಂದರೆ ಓಲಾದವ್ನು ಮಾಡಲಿ ಅಂತ ಊಬರ್ ಅವನು ಮಾಡಲಿ ಅಂತ ಓಲಾದವನು. ಇವರ ಬಿಸ್ನೆಸ್ ಕಾಂಪಿಟೇಷನಲ್ಲಿ ನಮ್ಗಳ ಜೀವನ ಹಾಳಾಗ್ತಾ ಇದೆ. ಇದನ್ನು ಸರ್ಕಾರನೂ ಕೂಡ ಗೊತ್ತಿದ್ರೂ ಕಣ್ಣು ಮುಚ್ಕೊಂಡು ಕೂತಿದೆ. ಮೈಸೂರು ಇರ್ಬೋದು, ಬೆಂಗಳೂರಲ್ಲಿರ್ಬೋದು, ಯಾವಾಗಲೂ ನಿಮ್ಮ ಪರವಾಗಿರ್ತೀವಿ ಅಂತ ಹೇಳುವಂಥ ಈ ಸಂಘ ಸಂಘಟನೆಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ದಯವಿಟ್ಟು ನಮ್ಮ ಆಟೋ ಡ್ರೈವರ್ಗಳ ಬಗ್ಗೆ ಒಂಚೂರು ಗಮನ ಕೊಡಿ ಅಂತ ಹೇಳ್ತಾ ಕೈ ಮುಗಿದು ನಿಮ್ಮಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.